ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ CD ಗಂಗಾಧರ್ ಅವರು ಮೈ ಶುಗರ್ ಅಧ್ಯಕ್ಷರು ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಸರ್ ಸೈಡ್ ಬನ್ನಿ, ನೀವು ಸ್ವಲ್ಪ ಬ್ಯಾಕ್ ಕೊಡ್ತೀರ, ಸೈಡ್ ಬನ್ನಿ ಈ ಕಡೆ ಸರ್. ನನ್ನ ಸಹೋದ್ಯೋಗಿಗಳು ಜಿಲ್ಲಾಧಿಕಾರಿಗಳು ಆಗಿರುವಂತಹ ಶ್ರೀಯುತ ಕುಮಾರ್ ಅವರು ಆಗಮಿಸಿರ್ತಾರೆ. ನಮ್ಮ ಎಲ್ಲ ಯೋಜನೆಗಳಿಗೆ ಸಹಕಾರವನ್ನು ಕೊಟ್ಟುಕೊಂಡು ಪ್ರೋತ್ಸಾಹವನ್ನು ಕೊಡ್ತಾ ಸಕ್ಸಸ್ ಮಾಡುವಂತೆ ಪ್ರೋತ್ಸಾಹ ಮಾಡುವಂತಹ ನನ್ನ ಸಹೋದ್ಯೋಗಿ ಶ್ರೀಯುತ ಮಲ್ಲಿಕಾರ್ಜುನ್ ಬಾಲಗಂಡಿ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷರು ಶ್ರೀಯುತ ಶಿವಣ್ಣರವರು ಆಗಮಿಸಿರ್ತಾರೆ, ಅವ್ರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಬಸವರಾಜರವರು ದಾವಣಗೆರೆ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಉಪಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಈ ಒಂದು ಸಭೆಗೆ ಆಗಮಿಸಿರ್ತಾರೆ. AB ಕುಮಾರ್ ಅವರು, ಶ್ರೀ ಬಸವರಾಜ್ ಅವರು, P ಮಾದೇಶ್ ಅವರು, HK ರುದ್ರಪ್ಪ ಅವರು, ಮೂಡ್ಲಪ್ಪ ಮೂಡ್ಲಿಗೌಡ ಅವರು, ಶ್ರೀ H ಕೃಷ್ಣೇಗೌಡ ಅವರು ಮತ್ತು ML ದಿನೇಶ್ ಅವರು, ಇವರೆಲ್ಲ ನಮ್ಮ ವಿವಿಧ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿಯ ಒಂದು ಅಧ್ಯಕ್ಷರಾಗಿರ್ತಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಶ್ರೀಯುತ ಚಂದ್ರಗೋಪಾಲ್ ಅವರು ಶಿವಮೊಗ್ಗ ಜಿಲ್ಲಾಧ್ಯಕ್ಷರು, ಅವರು ಕೂಡ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಸಭೆಗೆ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ತಾಲೂಕುಗಳಿಂದ ಬಂದಿರುವಂತಹ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಮತ್ತು ಈ ಒಂದು ಸಭೆಗೆ ಶ್ರಮಿಸಿರುವಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು, ಇತರೆ ಚುನಾಯಿತ ಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು. ಎಲ್ಲ ಗಣ್ಯರನ್ನ, ಮಾನ್ಯರನ್ನ ಹಾಗೂ ತಮ್ಮೆಲ್ಲರನ್ನ ಶ್ರೀಮತಿ ನಂದಿನಿ KR ಮೇಡಮ್ ಅವರಿಗೂ ತಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆಯ ಗೌರವ ಸ್ವಾಗತ. ಈ ಎಲ್ಲ ಯೋಜನೆಗಳನ್ನ ಅನುಷ್ಠಾನಗೊಳಿಸಿಕೆ ಮಂಡ್ಯ ಜಿಲ್ಲೆಯಲ್ಲಿ, ಅದರಲ್ಲೂ ನಮ್ಮೆಲ್ಲ ಹೆಣ್ಮಕ್ಳನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಮಟ್ಟಿಗಿನ ಅವರ ಒಂದು ಕೆಲಸ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಕಳು ಅಲಂಕಾರ ಪ್ರಿಯರು ಇವತ್ತು ಪೂರ್ಣಕುಂಭ ಗಣೇಶನೊಂದಿಗೆ ಎಲ್ಲ ಗಣ್ಯರನ್ನು ಸ್ವಾಗತಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲೂ ವಿಭಿನ್ನವಾಗಿ ಎಲ್ಲ ಯೋಜನೆಗಳನ್ನು ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಜಾರಿಗೆ ಬಂದಿದೆ. ಆಗಸ್ಟ್ 2023ರ ಮಾಹೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಮೊದಲ ಕಂತಿನ ಹಣ ನೇರ ನಗದು ಪಾವತಿ ಮೂಲಕ ಜಮೆ ಆಗಿರುತ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಸ್ತುತ ಗೃಹಲಕ್ಷ್ಮಿ ಯೋಜನೆಯಡಿ ನಮಸ್ಕಾರ ಮತ್ತು ಎಲ್ಲರಿಗೂ ನಮಸ್ಕಾರ. ಅನ್ನಭಾಗ್ಯ ಯೋಜನೆ ಹಸಿವು ಮುಕ್ತ ಕರ್ನಾಟಕ ಎಂಬ ಸರ್ಕಾರದ ಪ್ರಧಾನ ಆಶಯ. ಅದಕ್ಕಾಗಿ ಅನ್ನಭಾಗ್ಯ ಯೋಜನೆ ಮೂಲಕ ನೆಮ್ಮದಿಯ ಜೀವನಕ್ಕಾಗಿ ಆಹಾರ ಭದ್ರತೆ ಎಂಬ ಘೋಷವಾಕ್ಯದೊಂದಿಗೆ ರಾಜ್ಯದ ಬಡಕು ಪಡಿತರ ಚೀಟಿದಾರರಿಗೆ ಕೆಜಿ ಆಹಾರ 2024ರ ಮಾಹೆಯವರೆಗೆ ಒಟ್ಟು 18 ತಿಂಗಳ
73,50,911 ಪಡಿತರ ಚೀಟಿದಾರರಿಗೆ ಇನ್ನೂವರೆಗೂ ಒಟ್ಟು 402,06,47,306 ರೂಪಾಯಿಗಳನ್ನು ಡಿಬಿಟಿ ಮೂಲಕ ಪಡಿತರ ಚೀಟಿದಾರರ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿರುತ್ತದೆ. ಅದನಂತರ ಫೆಬ್ರವರಿ 2025ರ ಮಾಯೆಯಿಂದ ಡಿಬಿಟಿ ಮೊತ್ತದ ಬದಲಾಗಿ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಲಾಗಿರುತ್ತದೆ. ಫೆಬ್ರವರಿ 2025 ರಿಂದ ಅಕ್ಟೋಬರ್ 2025ರವರೆಗೆ ಒಟ್ಟು 6,58,00,000 ಕ್ವಿಂಟಾಲ್ ಅಕ್ಕಿಯನ್ನು ಅನ್ನಭಾಗ್ಯ ಯೋಜನೆಯಡಿ ಹಂಚಿಕೆ ನೀಡಲಾಗಿರುತ್ತದೆ. ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಮಾಹೆ 75,000 ಕ್ವಿಂಟಾಲ್ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ವಿತರಣೆ ಮಾಡಲಾಗಿರುತ್ತದೆ. ಅವಶ್ಯಕತೆ ಇದೆ ಎಂದು ತಿಳಿದುಬಂತು. ಆ ವಿಷಯವನ್ನು ಬಂದು ನನಗೆ ತಿಳಿಸಿದಾಗ ನನಗೆ ಆಯಿತು, ಅದನ್ನು ಕೊಟ್ಟು ಸಹಕರಿಸಿ ಅವರು ಒಳ್ಳೆಯ ನೀರಿನ ಅವಶ್ಯಕತೆ ಇಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಚಪ್ಪಾಳೆ. ಸಂಪರ್ಕಿಸಿ ಅವರ ಸಚಿವರು, ಕರ್ನಾಟಕ ರಾಜ್ಯದ ಕೃಷಿ ಸಚಿವರು, ಒಬ್ಬ ಕೃಷಿಕನ ಮಗ ಕೃಷಿ ಸಚಿವನಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಸೌಭಾಗ್ಯ. ಇವತ್ತು ಅನೇಕ ಕಾರ್ಯಕ್ರಮಗಳಿತ್ತು. ಮಾನ್ಯ ನಮ್ಮ ನಾಯಕರಾದಂಥ ಚೆಲುವಣ್ಣವರವರಿಗೆ ಬೆಂಗಳೂರಿನಲ್ಲಿ 3-4 ಕಾರ್ಯಕ್ರಮಗಳು, ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಜೊತೆ ಭಾಗವಹಿಸಬೇಕಾಗಿತ್ತು. ನಾನು ಮತ್ತು ನಮ್ಮ ರೇವಣ್ಣ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ನಂದಿನಿ ಮೇಡಮ್ರವರು ಅವರನ್ನು ಈ ಕಾರ್ಯಾಗಾರಕ್ಕೆ ಬರಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಅಭಿಮಾನದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ, ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಗಳ ಅನುಷ್ಠಾನದ ಜವಾಬ್ದಾರಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೀಡಿ ಇಡೀ ರಾಜ್ಯಾದ್ಯಂತ ಈ ಯೋಜನೆಯ ಅನುಷ್ಠಾನದ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾಜಿ ಸಚಿವರು, ಗೌರವಾನ್ವಿತರಾದಂಥ ಎಚ್.ಎಂ. ರೇವಣ್ಣ ಸಾಹೇಬ್ರೆ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ದೀನ ದಲಿತರ ಧ್ವನಿಯಾಗಿದ್ದಂಥ ದಿವಂಗತ ದೇವರಾಜ ಅರಸೂರವರ ಮೊಮ್ಮಗರಾದಂಥ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ನನ್ನ ಸಹೋದ್ಯೋಗಿಗಳು ಆದಂಥ ಸನ್ಮಾನ್ಯ ಸೂರಜ್ ಹೆಗಡೆರವರೇ, ಮಂಡ್ಯ ಕ್ಷೇತ್ರದ ಅತ್ಯಂತ ಜನಪ್ರಿಯ ಕ್ರಿಯಾಶೀಲರು, ಅತ್ಯಂತ ಉತ್ಸಾಹಿ ಯುವ ಶಾಸಕರು ಆದಂಥ ರವಿಕುಮಾರ್ ಗಣಿಗಾರವರೇ, ಯುವ ದಕ್ಷ ಜಿಲ್ಲಾಧಿಕಾರಿ ಅಂತ ಡಾಕ್ಟರ್ ಕುಮಾರ್ ಅವರೇ, ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಸುಮಾರು 15 ದಿನಗಳಿಂದ ನಿರಂತರ ನನ್ನ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸಂಪರ್ಕದಲ್ಲಿದ್ದು ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಂದಿನಿ ಮೇಡಮ್ರವರೇ, ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಬಾಲದಂಡಿರವರೇ, ಮಂಡ್ಯ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಚಿಕ್ಲಿಂಗಯ್ಯನವರೇ, ಎಲ್ಲ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರುಗಳೇ, ಮತ್ತು ದೂರದ ಚಿತ್ರದುರ್ಗ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದಂಥ ಚಂದ್ರಪ್ಪ ಅವರೇ, ದಾವಣಗೆರೆ ಅಧ್ಯಕ್ಷರಾದಂಥ ಬಸವರಾಜಪ್ಪನವರವರೇ, ಹಾಸನ ಜಿಲ್ಲಾಧ್ಯಕ್ಷರಾದಂಥ ಮೋಹನ್ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ ಚಂದ್ರಮೋಹನ್ ಅವರೇ, ಮಾಧ್ಯಮದ ಸ್ನೇಹಿತರೆ, ಏನು ಈ ಪಂಚ ಗ್ಯಾರಂಟಿ ಯೋಜನೆಗಳ ಕಲ್ಪನೆ
ಹೇಗೆ ಬಂತು ಅನ್ನುವಂಥದ್ದನ್ನು ನಾನು 1-2-3 ನಿಮಿಷದಲ್ಲಿ ನನ್ನ ಮಾತನ್ನು ಆಡಿ ನಾನು ಮುಗಿಸ್ತೇನೆ. 2023ರಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅಂದಿನ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಏನು ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶ ಕರೋನಾದಿಂದ ಸಂಕಷ್ಟದಲ್ಲಿ ಬಳಲ್ತಾ ಇತ್ತು, ಆ ಸಂಕಷ್ಟವನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದ ಜನರು ಆಶೀರ್ವಾದವನ್ನು ಏನಾದರೂ ಮಾಡಿದ್ರೆ ಏನನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ಸಂಕಲ್ಪವನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆ ದಿನ ಮಾಡಿದ್ರು. 2023 ಏಪ್ರಿಲ್ 21ನೇ ತಾರೀಕಿನಂದು ಕಾಂಗ್ರೆಸ್ ಪಕ್ಷದ ಚುನಾವಣೆಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಏನು ಆ ಸಂಕಲ್ಪ ಅಂತ ಹೇಳಿದ್ರೆ 5 ಗ್ಯಾರಂಟಿಗಳನ್ನು ನಾವು ಈ ರಾಜ್ಯದ ಜನರಿಗೆ ಕೊಡ್ತೀವಿ. ಏನು ಆ 5 ಗ್ಯಾರಂಟಿಗಳು? ಮಹಿಳೆಯರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂಥ ಒಂದು ಕಾರ್ಯಕ್ರಮ, ಗೃಹಲಕ್ಷ್ಮಿ ಅನ್ನುವಂಥ ಒಂದು ಯೋಜನೆಯನ್ನು ನಾವು ಕೊಡ್ತೀವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ಹಣವನ್ನು ನೀಡುತ್ತೇವೆ. ಯಾವುದೇ ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ಸರ್ಕಾರದ ಖಾತೆಯಿಂದ ಮಹಿಳೆಯರ ಖಾತೆಗೆ ಹಣವನ್ನು ಹಾಕ್ತೇವೆ ಅನ್ನುವಂಥ ವಾಗ್ದಾನವನ್ನು ನಮ್ಮ ನಾಯಕರು ಅವತ್ತು ಮಾಡಿದ್ರು. ಅದರಂತೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರದ ಭಾಗಿದಾರರಂತ ನಮ್ಮ ಚೆಲುವಣ್ಣನವರು, ಈ ಅನುಷ್ಠಾನದ ಜವಾಬ್ದಾರಿ ಹೊತ್ತಂತ ರೇವಣ್ಣನವರು, ಸರ್ಕಾರಕ್ಕೆ ಬೆಂಬಲ ನೀಡಿರ್ತಕ್ಕಂಥ ನಮ್ಮ ರವಿಕುಮಾರ್ ಗೌಡರು 1,24,11,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಹಣವನ್ನು, ಒಂದು ತಿಂಗಳಿಗೆ 2,500 ಕೋಟಿ ಹಣವನ್ನು, ಇದುವರೆಗೆ 52,500 ಕೋಟಿ ಹಣವನ್ನು ಈ ರಾಜ್ಯದ ಮಹಿಳೆಯರ ಖಾತೆಗೆ ನೇರವಾಗಿ ನಮ್ಮ ಸರ್ಕಾರ ಪಾವತಿಯನ್ನು ಮಾಡಿದೆ. ಬಳಕೆ ಮಾಡ್ತಾ ಇದ್ದೀರಿ. 200 ಯೂನಿಟ್ ವಿದ್ಯುತ್ತನ್ನು ಪ್ರತಿ ಕುಟುಂಬಕ್ಕೆ, ಪ್ರತಿ ಮನೆಗೆ ಕೊಡುವಂಥ ಒಂದು ಐತಿಹಾಸಿಕ ತೀರ್ಮಾನ. ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಮತ್ತು ಗ್ಯಾರಂಟಿ ಸಮಿತಿಯವರು ಮೊದಲೇ ಅಭಿನಂದಿಸ್ತಾ, ಚನ್ನರಾಯಸ್ವಾಮಿ ಅವರು ಮಾತಾಡಿದ್ರು, ಅಣ್ಣವರು ಯಾವ ಮಾರ್ಗದರ್ಶನ ಕೊಟ್ಟೋದು ಕೇಳ್ತಾ ಇದ್ವಿ. ನಮ್ಮ ಅಧ್ಯಕ್ಷರಾದಂಥ ರೇವಣ್ಣವರು ಒಂದು ಮಾತು ಹೇಳಿದ್ದಾರೆ, ಯಾರ ಹೆಸರನ್ನು ತೊಗೊಂಬೇಡಪ್ಪ, ಸ್ಟೇಜ್ ಮೇಲೆ ಕೂತಿರೋರು ಯಾರ ಹೆಸರು ತೊಗೊಂಬೇಡಿ, ಸಮಯ ವರ್ತನೆ ಮಾಡಬೇಡಿ ಅಂತ. ಅದನ್ನು ಪರಿಪಾಲಿಸ್ತಾ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗ ಇರುವಂಥ ಎಲ್ಲ ಗಣ್ಯರೇ, ನಾನು ಜಾಸ್ತಿ ಹೊತ್ತು ಒಳಗೆ ಹೋದೆ. 1,25,00,000 ಜನಕ್ಕೆ ನಮ್ಮ ಸ್ವತ್ತನ್ನು ಹಂಚಬೇಕು ಅಥವಾ 5 ಜನಕ್ಕೆ ನಮ್ಮ ಸ್ವತ್ತನ್ನು ಹಂಚಬೇಕು ಯೋಚನೆ ಮಾಡಿ. ಕರ್ನಾಟಕದ ಖಜಾನೆಯಿಂದ 2 ವರ್ಷದಲ್ಲಿ 1,00,000 ಕೋಟಿನ ನಾವು ಹತ್ತತ್ರ 2.5-3 ಕೋಟಿ ಲಕ್ಷ ಜನಕ್ಕೆ ಹಂಚಿದ್ದೀವಿ. ಅದನ್ನು ಬರೀ 4-5 ಉದ್ಯಮಿಗಳಿಗೆ ಹಂಚಬೇಕಾ ಅಥವಾ ಇಷ್ಟು ಜನಕ್ಕೆ ನಾವು ಹಂಚ್ಕೊಬೇಕಾ? ಅದನ್ನು ನೀವು ಯೋಚನೆ ಮಾಡಿ. ನಾವು ಜನರ ಬದುಕು ಜೊತೆ ಮಾತಾಡ್ತೀವಿ, ಬದುಕನ್ನ ಕಟ್ಟೋದು ನಿರೂಪಣೆ ಮಾಡ್ತೀವಿ, ಭಾವನೆಗಳ ಜೊತೆ ಚೆಲ್ಲಾಟ ಆಡಲ್ಲ. ಹುಷಾರಾಗಿರ್ಬೇಕು ತಾವು. ಯಾಕಂದರೆ ಮುಂದೆ ಬರೋ ಚುನಾವಣೆಗಳು ಬರ್ತವೆ, ಸ್ವತಂತ್ರವಾಗಿ ಓಡಾಡಬೇಕು, ಯಾರ ಕೈ ಕಪಿ ಮುಷ್ಟಿಲಿರಬಾರ್ದು. ಬದುಕಿಗೆ ಬೇಕಾಗಿರುವಂಥದ್ದು ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ 99% ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಂಕಿಅಂಶಗಳ ಜೊತೆ ಹೇಳ್ತಾ ಇದ್ದೀನಿ. ಯಾವುದೋ ಪೇಜ್ ತೆಗೆದು ನೋಡಿ, ನೇರವಾಗಿ ಮಧ್ಯವರ್ತಿಗಳಿಲ್ಲದೆ ಸರ್ಕಾರ ಯಾವ್ದಾದ್ರು ಯೋಜನೆಗಳನ್ನ ಕೊಟ್ಟಿದ್ರೆ ಅದು ಈ ಗ್ಯಾರಂಟಿ ಯೋಜನೆ. ನಾವು ಏನು ಮಾಡ್ತಾ ಇದ್ದೀವಿ? ಒಂದು 5 ನಿಮಿಷ ಈ ಕಡೆ ಇರ್ತೀರಿ ನಮ್ಮ. ಈ ಒಂದು ಸಮಾರಂಭವನ್ನು ನಮ್ಮ
ವಿಶೇಷವಾಗಿ ರೇವಣ್ಣವ್ರ ಟೀಮ್ ಇದೆ. ರೇವಣ್ಣವ್ರನ್ನ ಅಧ್ಯಕ್ಷರು ಮಾಡಿ 4 ವಿಭಾಗಗಳಲ್ಲಿ ಉಪಾಧ್ಯಕ್ಷರನ್ನ ಮಾಡಿ ಅದಕ್ಕೆ ಸದಸ್ಯರು ಮಾಡಿ ಜಿಲ್ಲಾ ಮಟ್ಟದಲ್ಲೂ ಅದೇ ರೀತಿ ಅಧ್ಯಕ್ಷರು ಸದಸ್ಯರು, ತಾಲೂಕು ಮಟ್ಟದಲ್ಲೂ ಅದೇ ರೀತಿ ಮಾಡಿ ಸರ್ಕಾರ. ಕಾರಣ ಬರೀ ನಿಮಗೆ ಈ ಸಭೆ ಈ ಗ್ಯಾರಂಟಿ ಬಗ್ಗೆ ತಿಳಿಸ್ಬೇಕು ಅಂತಲ್ಲ, ಗ್ಯಾರಂಟಿ ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದೆ, ಮಧ್ಯದಲ್ಲಿ ನಿಂತೋಗಿದೆ, ಇದನ್ನೆಲ್ಲ ಸರಿಪಡಿಸಿ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಏನಾದರೂ ಕಾನೂನು ತೊಡಕಿದ್ರೆ ಅಥವಾ ನಿಮಗೆ ತಲುಪದೇ ಇದ್ದರೆ ಅದನ್ನೆಲ್ಲನೂ ನಾವು ಶಾಸಕರು, ಮುಖ್ಯಮಂತ್ರಿಗಳು ಬೇರೆ ಬೇರೆ ಕೆಲಸದಲ್ಲಿ ಒತ್ತಡ ಇದ್ರೂ ಗ್ಯಾರಂಟಿ ಈ ಒಂದು ಇದಕ್ಕೋಸ್ಕರನೇ ಒಂದು ಟೀಮನ್ನು ಮಾಡಿ ಈ ರಾಜ್ಯದಲ್ಲಿ ನೀವು ಜನರಿಗೆ ನಿರಂತರವಾಗಿ ಗ್ಯಾರಂಟಿ ತಲುಪಬೇಕು, ಅದನ್ನು ಮೇಲ್ವಿಚಾರಣೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ರೇವಣ್ಣವ್ರನ್ನ 4 ಜನ ಉಪಾಧ್ಯಕ್ಷರನ್ನ ಜಿಲ್ಲಾ, ತಾಲೂಕು ಮತ್ತು ರಾಜ್ಯ ಮಟ್ಟದಲ್ಲಿ ಕಮಿಟಿ ಮಾಡಿರ್ತಾರೆ. ಹಾಗಾಗಿ ಅವರು ವಿಶೇಷವಾಗಿ ಇದ್ರ ಬಗ್ಗೆ ಎಲ್ಲ ಜಿಲ್ಲೆಯಲ್ಲಿ ಈ ಥರ ಕಾರ್ಯಾಗಾರ ಮಾಡಬೇಕು ಅಂತೇಳಿ ಹೊರಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹುಶಃ ಹೇಳಿದಂಗೆ ನಮ್ಮ ರೇವಣ್ಣವರು ಮಾಜಿ ಸಚಿವರು, ಭಾಳ ಹಿರಿಯ ಲೀಡರು, ಇಂದೂರದ ನಾಯಕರಾದ ಮೈಲಾರಪ್ಪನವರು ಮತ್ತು ಬಸವರಾಜು ಅಧ್ಯಕ್ಷರು ಗ್ಯಾರಂಟಿ ದಾವಣಗೆರೆ, ನಯೀಮ್ ಇದ್ದಾರೆ, ಈಗ ತಾನೇ ಮಾತನಾಡಿದಂಥ ವಾಸು ಅವರಿದ್ದಾರೆ, ಮಂಡ್ಯ ತಾಲೂಕಿನ 7 ತಾಲೂಕಿನ ಗ್ಯಾರಂಟಿ ಅಧ್ಯಕ್ಷರುಗಳಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಮಾಧ್ಯಮ ಸ್ನೇಹಿತರಿದ್ದೀರ, ಬಂದಂಥ ಎಲ್ಲ ತಾಲೂಕಿನ ನನ್ನ ತಾಯಂದಿರಿದ್ದೀರ ಮತ್ತು ನಮ್ಮ ಇತರೆ ನಾಯಕರುಗಳು ಸಹ ಇದ್ದೀರಿ ವೇದಿಕೆಯಲ್ಲಿ. ನಾನು ಇದ್ರ ಬಗ್ಗೆ ಅವರು ಟೆಕ್ನಿಕಲ್ ಸೆಷನ್ ಮಾಡಿದ್ದಾರೆ, ನಮ್ಮ ದಿನೇಶ್ ಒಂದು ಸ್ವಲ್ಪ ಹೇಳಿದ್ದಾರೆ, ಈಗ ರೇವಣ್ಣವರು ಮಾತನಾಡಿದರೆ ನಾನು ಹೆಚ್ಚು ನಿಮಗೆ ಬೋರ್ ಮಾಡಿದ್ದಾರೆ. ಒಂದು ನೀವು ಅರ್ಥ ಮಾಡ್ಕೋಬೇಕಾದ್ರು ನಾನು ಪೊಲಿಟಿಕಲಿ ಹೇಳ್ತೀನಿ, ನಾನು ಟೆಕ್ನಿಕಲಿ ಹೇಳಲ್ಲ ವಾಸು, ರಾಜಕೀಯವಾಗಿ ಅಷ್ಟೇ ಹೇಳ್ತೀನಿ. ಇಲ್ಲಿರೋರೆಲ್ಲ ಒಂದೇ ಪಕ್ಷಕ್ಕೆ ಬೆಂಬಲಿತ ಮಾಡೋರಿಲ್ಲ, ಸತ್ಯ ಅಲ್ವಾ? BJPಗೂ ಬೆಂಬಲಿಸೋರಿದ್ದೀರ, JDSಗೂ ಬೆಂಬಲಿಸೋರಿದ್ದೀರ, ಕಾಂಗ್ರೆಸ್ಗೂ ಬೆಂಬಲಿಸೋರು. ನೀವು ಅರ್ಥ ಮಾಡ್ಕೋಬೇಕು, ನಾನು ಹೇಳದ್ದೇ ಸತ್ಯ ಅಂತ ನೀವು ನಂಬಬಾರ್ದು. ಈ ದೇಶ ಯಾಕೆ ಇನ್ನೂ ಈ ಸಮಸ್ಯೆಲಿದೆ, ಇನ್ನೂ ನಿಮ್ಮೂರಲ್ಲಿ ಯಾಕೆ ರಸ್ತೆ ಆಗ್ತಾ ಇಲ್ಲ, ಕುಡಿಯೋ ನೀರು ಸಮಸ್ಯೆ ಇದೆ, ಶಾಲಾ ಸಮಸ್ಯೆ ಇದೆ ಅಂತ ಅಂದರೆ ನೀವು ಸತ್ಯನ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದಕ್ಕೆ ದುರಂತ. ಆಮೇಲೆ ಯಾರೋ MLA ಆದ್ರನ್ನ ಬೈದರೆ ಪ್ರಯೋಜನ ಸಿಗಲ್ಲ, ಸರ್ಕಾರದ ಮಂತ್ರಿಗಳನ್ನ ಬೈದರೆ ಪ್ರಯೋಜನ ಸಿಗಲ್ಲ. ಸರ್ಕಾರದ ಮಂತ್ರಿ ಆಗೋರು, MLA ಆಗೋರು, ಮುಖ್ಯಮಂತ್ರಿ ಆಗೋರು ನೀವು ಕಳಿಸ್ತೀವಿ. ನೀವು ನಿಮ್ಮ ತೀರ್ಮಾನನೇ ನೀವು ಸರಿ ಇಲ್ಲ ಅಂತ ನೀವೇ ಹೇಳ್ಕೋಬೇಕಾಗತ್ತೆ. ನೀವು 5 ವರ್ಷಕ್ಕೊಂದ್ಸರಿ ನೋಡಿ, ಕೂತಿರೋ DC ಅವರು, CO ಅವರೆಲ್ಲ ಅವ್ರಿಗೆ 60 ವರ್ಷ ಆಗೋವರೆಗೂ ಒಂದ್ಸಲಿ ಎಕ್ಸಾಮ್ ಪಾಸಾಗಿ ಬಂದರೆ ಅವ್ರು ಇರ್ತಾರೆ. ನಾವೆಲ್ಲ 60 ವರ್ಷ ಇರಲ್ಲ. ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿಯವರು, ನೆಹರು ಅವರು ಅವತ್ತು ಈ ರಾಜಕಾರಣಿಗಳನ್ನ 5 ವರ್ಷಕ್ಕೊಂದ್ಸಲಿ ಎಕ್ಸಾಮಿನೇಷನ್ ಕಳ್ಸೋಕ್ಕೋಸ್ಕರ 5 ವರ್ಷಕ್ಕೆ ಎಲೆಕ್ಷನ್ ಮಾಡಿದ್ರು. ನೀವು ಯಾವ ಸರ್ಕಾರ ಯಾವಾಗ ಯಾವ ರೀತಿ ಸಾರ್ವಜನಿಕವಾಗಿ ಕೆಲಸ ಮಾಡುತ್ತೆ, ಹೆಣ್ಣು ಮಕ್ಕಳನ್ನ ಯಾರು ಗುರುತಿಸಿದ್ದಾರೆ, ಗಂಡು ಮಕ್ಕಳನ್ನ ಯಾರು ಗುರುತಿಸಿದ್ದಾರೆ, ಯುವಕರಿಗೆ ಏನು ಪ್ರೋತ್ಸಾಹ ಕೊಟ್ಟಿದ್ದಾರೆ, ರೈತರಿಗೆ ಏನು ಕೊಟ್ಟಿದ್ದಾರೆ, ಕಾರ್ಮಿಕರಿಗೆ ಏನು ಕೊಟ್ಟಿದ್ದಾರೆ. ನೀವೇನು ಮಾಡ್ತೀರಿ? ಟೇಬಲ್ ಕೊಟ್ಬಿಟ್ಟು ಬಾಟ್ನ ಮಾಡಿದವ್ರನ್ನೆಲ್ಲ ರುಚಿಯಾಗಿರುತ್ತೆ, ಕೇಳಕ್ಕೆ ಕಿವಿ ಚೆನ್ನಾಗಿರುತ್ತೆ, ಹ್ಞೂ ಅಂದ್ಕೊಂಡು ಹೋಗ್ತೀರ. ನಿಮ್ಮ ಗಂಡನೋ, ನಿಮ್ಮ ಮಾವನೋ, ನಿಮ್ಮ ಮಗನೋ ಯಾರೋ ಯಾವುದೋ ಪಾರ್ಟಿಲಿದ್ದರೆ ಅವ್ರ ಜೊತೆ ಅದಲ್ಲ. ನಿಮ್ಮ ತೀರ್ಮಾನ ನೀವೇ ಸ್ವತಃ ತಗೊಳ್ಳೋ ಅಂಥ ಬುದ್ಧಿವಂತಿಕೆಯನ್ನು ಮಹಿಳೆಯರು 50% ಇದ್ದೀರ, ನೀವು ನಿಮಗೂ ಅರ್ಥ ಆಗುತ್ತೆ. ಅದರಿಂದ ಇವತ್ತೊಂದು ದಿವಸ ನೀವು ಊರಿಂದ ಬಂದಿದ್ದೀರ, ಊಟ ಮಾಡಿ ಹೋಗಿರುತ್ತೆ. ಇನ್ನು 20-25 ನಿಮಿಷದೊಳಗೆ ಎಲ್ಲ ಸಭೆ ಮುಗಿಯುತ್ತೆ. ಸ್ವಲ್ಪ ಮೊಬೈಲು ಪಕ್ಕ ಮಾತಾಡೋದು